ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಮಿನಿಮಮ್ ನಾನೊಂದು ಬ್ಲಾಗ್ ಥರ ಹಾಕಿ ಶಾರ್ಟ್ ವೀಡಿಯೋಸನ್ನು ಹಾಕ್ತಾಯಿದ್ದೆ. ಬ್ಲಾಗ್ ಥರ ಹಾಕಿ ಮಿನಿಮಮ್ ಏನಿಲ್ಲ ಅದಂದರೂ 1 ಮಂತ್ ಮೇಲೇ ಆಗಿದೆ. ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ನನಗೆ ಕೆಲಸ ಅಂದರೆ ಟೈಮ್ ಸಿಗದೆ ನಾನು ವೀಡಿಯೋಸ್ ಮಾಡೋದಕ್ಕಾಗಿಲ್ಲ. ಆವಾಗ ನಾನು ನಾಮಕರಣ ವ್ಲಾಗ್ ಹಾಕಿದ್ದಷ್ಟೇ, ಆಮೇಲೆ ವ್ಲಾಗೇ ಹಾಕಿಲ್ಲ. ಆ ನಾಮಕರಣ ವ್ಲಾಗ್ಸಲ್ಲಿ ಕೆಲವೊಂದೆಲ್ಲ ನೀವು ಪ್ರಶ್ನೆಗಳನ್ನು ಕೇಳಿದ್ರಿ. ಅದಕ್ಕೆ ಇವತ್ತು ಆನ್ಸರ್ ಮಾಡಿಬಿಡೋಣ ಅಂತ ಹೇಳಿ ಆನ್ಸರ್ ಮಾಡ್ತಾಯಿದ್ದೀನಿ. ನಾನು ನಾಮಕರಣದಲ್ಲಿ ಹಾಕ್ಕೊಂಡಿದ್ದಂಥ ಒಡವೆಗಳು ಅವು ಎಲ್ಲಿ ತಗೊಂಡೆ, ಮತ್ತು ಅದು ಚಿನ್ನದ ಇಲ್ಲ ಬೆಳ್ಳಿದ ಇಲ್ಲ ರೆಂಟಾ ಏನೊಂದು ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಎಷ್ಟು ಗ್ರಾಮ್ ಇದೆ, ಎಷ್ಟಾಯಿತು ಅಂತೆಲ್ಲನೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ವ್ಲಾಗ್ಗೆ ಹೋಗಿಬಿಡೋಣ. ಒಂದು ಸ್ವಲ್ಪ ಅಕ್ಕಪಕ್ಕ ನಿಮ್ಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ಅಂತ ಕೇಳ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ. ನಾನು ಫಸ್ಟಿಗೆ ಒಂದು ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದೆ. ನಾನು ನಾಮಕರಣದಲ್ಲಿ ಹಾಕ್ಕೊಂಡ್ರೆ ಇದೇ ಥರ ಹಾಕ್ಕೊಳ್ಬೇಕು ಅಂತ ಎಲ್ಲ ಸ್ಟೈಲು ನಾನು ಪೇರ್ ಮಾಡಿ ನೋಡಿದ್ದೀನಿ. ಈ ಒಂದು ಸ್ಟೈಲನ್ನು ನಾನು ಯಾವತ್ತೂ ನೋಡಿಲ್ಲ ಮತ್ತು ಹಾಕ್ಕೊಂಡಿಲ್ಲ. ಇದನ್ನು ಹಂಗೇನೆ ನಾನು ನೋಡಿ ಈ ಥರ ಒಂದು ಹೊಸ ಲುಕ್ಕನ್ನು ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಅದಕ್ಕಂತಲೇ ನಾನು ಹೊಸ್ದಾಗಿ ಈ ಒಂದು ಜ್ಯುವೆಲ್ಲರ್ಸಿನ ತೊಗೊಳ್ಬೇಕಾಯಿತು. ನಾನು ಫಸ್ಟೇ ಹೇಳಿಬಿಡ್ತೀನಿ ಏನು ಥರದ್ದು ಅಂತ ಹೇಳಿ. ನಾನು ಆಲ್ರೆಡಿ ನನ್ನ ಹತ್ರ ಚಿನ್ನದ ಸೆಟ್ ಇರೋ ಕಾರಣ ನಾನು ಚಿನ್ನದಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ. ಫಸ್ಟಿಂದನೂ ನಂಗೆ ಆಸೆ ಇತ್ತು, ಒಂದು ಕಾಸು ಮಾಲೆ ತೊಗೊಳ್ಬೇಕು ಅಂತ. ಫೈನಲಿ ನೀವು ಆಲ್ರೆಡಿ ಅಂದ್ಕೊಂಡಿರ್ತೀರ, ಇದು ಬೆಳ್ಳಿದೇನೆ. ಇದನ್ನು ನಾನು ಅಂಗಡಿಗೆ ಅಂತ ಹೋದೆ. ನಾನು ಏನೋ ತೊಗೊಳಕ್ಕೆ ಅಂತ, ಪಾಪುಗೆ ತೊಗೊಳಕ್ಕೆ ಅಂತ ಹೋದ್ವಿ. ಫೈನಲಿ ನನಗೆ ಇದು ಕಾಣಿಸ್ಬಿಡ್ತು. ನನಗೆ ಆವಾಗ ಒಂದು ಐಡಿಯಾ ಬಂತು, ನಾನು ಇದನ್ನೇ ನಾಮಕರಣಕ್ಕೆ ಹಾಕ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನನಗೆ ಫಸ್ಟ್ ಅಂದಾಗ ಸ್ವಲ್ಪ ದೊಡ್ಡದು ಥರ ಕಾಣಿಸ್ತಾ ಇದೆಯಲ್ಲ ಅಂತ ಅನ್ನಿಸ್ತು. ಆ ಡ್ರೆಸ್ಗೆ ಇನ್ನು ಸೀರೆ ಮೇಲೆ ಹಾಕಿ ನೋಡಿದ್ರೆ ನನಗೆ ಹಂಗೆ ಕಾಣಿಸೋದಿಲ್ಲ. ಸೀರೆಗೆಲ್ಲ ಪರ್ಫೆಕ್ಟಾಗಿ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ನಾನು ಈ ಒಂದು ಲಾಂಗ್ ಕಾಸು ಮಾಲೆನ ತಗೊಂಡೆ. ಅದು ಫುಲ್ಲು ಕಾಸು ಮಾಲೆ ಇರೋದು ಬೇಡ, ಒಂದು ಸ್ವಲ್ಪ ಒಂದು ಮುಕ್ಕಾಲು ಭಾಗ ಕಾಸು ಮಾಲೆ ಇರಲಿ, ಇನ್ನು ಹಾಫು ಒಂದು ಸ್ವಲ್ಪ ಡಿಸೈನ್ ಬಂದಿರೋ ಥರ ಇರಲಿ, ಆಮೇಲೆ ತುಂಬ ಹೆವಿ ಆಗಿಬಿಡುತ್ತೆ ಅಂತ ಹೇಳಿ ಈ ಒಂದು ಡಿಸೈನ್ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಗಿಬಿಡ್ತು. ಇದು ಅರೌಂಡ್ ಬಂದುಬಿಟ್ಟು 51 ಗ್ರಾಮ್ ಇದೆ. ಇದು ಬೆಳ್ಳಿಯಲ್ಲಿ 51 ಗ್ರಾಮ್ ಇದೆ. ಇದನ್ನು ತೊಗೊಂಡಿದ್ದು ನಾನು ಬಂದುಬಿಟ್ಟು ಪಾಪುಗೆ ಇವಾಗ ಆಲ್ರೆಡಿ ಅವಳಿಗೆ 8 ಮಂತು, 5 ಮಂತಲ್ಲಿ ತೊಗೊಂಡಿದ್ದು. ಅಲ್ಲಿಗೆ 3 ತಿಂಗಳಾಯಿತು ಇದನ್ನು ತೊಗೊಂಡು. ನಾನು ತೊಗೊಂಡಾಗ ಗ್ರಾಮ್ ಫಾರ್ ಗ್ರಾಮ್ ಬೆಳ್ಳಿ ಬಂದು 250 ಏನೋ ಇತ್ತು. ನಾನು ಈ ಕಾಸು ಮಾಲೆ ತೊಗೊಂಡಾಗ ಸರಿ ಅಂತ ಹೇಳಿಬಿಟ್ಟು ಈ ಕಾಸು ಮಾಲೆನ ನಾನು ತೊಗೊಂಡೆ. ನನಗೆ ಅರೌಂಡು 10,000 ಚೇಂಜ್ ಬಿತ್ತು. ಸರಿ ಅಂತ ಹೇಳಿ ನನ್ನ ಹತ್ರ ಒಂದು ಸ್ವಲ್ಪ ಸೇವಿಂಗ್ ಅಮೌಂಟ್ ಅನ್ನೋದಿತ್ತು. ಅದನ್ನು ನಾನು ಹೋಗಿ ಅದಕ್ಕೆ ತೊಗೊಂಡೆ. ಮತ್ತು ಅವ್ರ ಹತ್ರ ಇನ್ ಡೀಟೇಲಾಗೂ ನಾನು ಕೇಳಿದೆ, ಅಂದರೆ ಇದು ನಾಳೆ ದಿನ ನಾವು ಏನಾದರೂ ವಾಪಸ್ ಮಾಡಬೇಕು ಅಂತಂದರೆ ಹೇಗೆ, ಏನು ನೀವು ಯಾವ ಥರ ಎಲ್ಲ ಹಾಕ್ಕೊಳ್ತೀರಾ ಅಂತ ಕೇಳಿದ್ದಕ್ಕೆ ಅವರು, ಇಲ್ಲ ಮ್ಯಾಮ್ ಅವತ್ತೇನು ಬೆಳ್ಳಿ ರೇಟ್ ಇರುತ್ತೋ ನಾವು ಅದು ಆಫ್ ರೇಟ್ ನಾವು ಹಾಕ್ಕೊಳ್ತೀವಿ ಅಂತಲೂ ಅವರು ಹೇಳಿದ್ರು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಈ ಮುತ್ತಿನ ಒಂದು ಇದು ಏನು ಪದಕ ಚೈನು ಅಂತ ಕರಿತೀವಿ ನಾವು, ಇದಂತೂ ತುಂಬ ಹೈಲೈಟಾಗಿ ಕಾಣಿಸ್ಬಿಡ್ತು. ಅದಕ್ಕೆ ಇದು ಫಸ್ಟೇ ನಾನು ಅಮ್ಮನಿಗೋಸ್ಕರ ಅಂತ ಹೇಳಿ ಇದನ್ನು ತೊಗೊಂಡಿದ್ದೆ. ಅಂದರೆ 1 ಗ್ರಾಮ್ ಗೋಲ್ಡ್ ಬರುತ್ತಲ್ವ, ಅದನ್ನು ನಾನು ತೊಗೊಂಡಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಮೇಲೆ ಹೆವಿಯಾಗಿ ಬೇಡ, ಅದಕ್ಕೆ ಅದು ನಾವು ಲಾಂಗ್ ಚೈನು ಹೆವಿಗೆ ಹಾಕ್ಕೊಂಡು ಮೇಲೆ ಹೆವಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಪದಕ ಚೈನು ಕಾಸು ಮಾಲೆ ಇದೊಂದು ಟ್ರೆಂಡ್ ಥರ ನಾವು ಮಾಡೋಣ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಇವೆರಡನ್ನು ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಇದೂ ಅಷ್ಟೇ. ಇದು ಬಂದುಬಿಟ್ಟು ಗ್ರಾಮು 50 ಗ್ರಾಮ್ ಇದೆ. ಈ ಓಲೆ ಬಂದುಬಿಟ್ಟು ಎರಡರಿಂದನೂ. ಇದು ನಾನು ರೀಸೆಂಟಾಗಿ ಅಂದರೆ ನಾಮಕರಣಕ್ಕೆ ಏನು ತೊಗೊಂಡಿಲ್ಲ, ಮೊನ್ನೆ ಒಂದು ತಿಂಗಳು ಬ್ಯಾಕ್ ಇದನ್ನು ನಾನು ತೊಗೊಂಡೆ. ಅಂಗಡಿಗೆ ಹೋದಾಗ ನಾನು ನೋಡಿದ ತಕ್ಷಣ ಇಷ್ಟ ಆಯಿತು ಅಂದರೆ, ಅದು ನನ್ನ ಬಜೆಟಲ್ಲಿ ಇದೆಯಾ ಅಂತಂದರೆ ನಾನು ಅದನ್ನು ತೊಗೊಂಡ್ಬಿಡ್ತೀನಿ. ಇದು ಅಷ್ಟೇ, ತುಂಬ ದಿನದಿಂದ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಫೈನಲಿ ಇದನ್ನು ತೊಗೊಂಡ್ಬಿಟ್ಟೆ. ನಿಮಗೆ ಈಗ ನಾನು ಕ್ಲಿಯರಾಗಿ ಡಿಸೈನನ್ನು ತೋರಿಸ್ತೀನಿ. ನಿಮಗೆ ಒಂದು ವೇಳೆ ಬೇಕು ಅಂದರೆ ನೀವು ಸ್ಕ್ರೀನ್ ಶಾಟ್ ತೊಗೊಂಡು ನೀವು ಅಂಗಡಿಯಲ್ಲಿ ತೋರಿಸಿದ್ರು ನಿಮಗೆ ಅದು ಸೆಟ್ ಆಫ್
ಸಿಕ್ಬಿಡುತ್ತೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಯಾಕೋ ಗೊತ್ತಿಲ್ಲ ಇವತ್ತು ಒಡವೆ ಎತ್ಕೊಳ್ತಾ ಇದ್ದೀನಿ, ಅದು ಜಾರಿ ಜಾರಿ ಬೀಳ್ತಾನೇ ಇದೆ, ಯಾಕಂತ ಗೊತ್ತಿಲ್ಲ. ಫೈನಲಿ ಈ ಒಂದು ಸೆಟ್ಟನ್ನು ತಗೊಂಡೆ. ನಾಮಕರಣಕ್ಕೆ ನಾನು ವೇರ್ ಮಾಡ್ತಿದ್ದೇನೆ. ಮತ್ತು ನಾನು ಆವಾಗ ನಾಮಕರಣಕ್ಕೆ ಬಂದುಬಿಟ್ಟು ಓಲೆ ಜುಮ್ಕೆನ ವೇರ್ ಮಾಡ್ಕೊಂಡಿದ್ದೆ. ಅದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅದನ್ನು ನಾನು ಆಲ್ರೆಡಿ ನಿಮಗೆಲ್ಲರಿಗೂ ತೋರಿಸಿದ್ದೀನಿ. ಇದು ಬಂದುಬಿಟ್ಟು ಒಂದು ಸಿಂಪಲ್ ಡಿಸೈನ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನು. ಇನ್ನು ಮುಂದೇನಾದರೂ ವ್ಲಾಗ್ಸನ್ನು ಸ್ಟಾರ್ಟ್ ಮಾಡೋಣ, ವಾರಕ್ಕೆ ಒಂದು ವ್ಲಾಗ್ ಆದರೂ ಹಾಕೋಣ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ. ಹಾಗೆ ನನಗೂ ಸಪೋರ್ಟ್ ಮಾಡಿ ನನ್ನನ್ನು ಒಂದು ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ನಿಮ್ಗೊಂದು ಲೈಕ್ ಮಾಡಿಬಿಡಿ. ಇನ್ನೊಂದು ಏನು ಅಂತಂದರೆ, ಅದು ಹೆಂಗೆ ತೆಗ್ದಿರ್ತೀನೋ ಹಂಗೆ ನಾನು ಸೆಟ್ ಮಾಡಿ ಇಟ್ಬಿಡಬೇಕು. ಮತ್ತು ಅದು ನನಗೆ ಕಷ್ಟ ಆಗುತ್ತೆ, ನಾನು ಮತ್ತೆ ಅದನ್ನು ಎತ್ತಿ ಹಿಡಿಯೋದಕ್ಕೆ. ಈಗ ನಿಮಗೆ ಕ್ಲಿಯರಾಗಿ ಆ್ಯಂಡ್ ಕ್ಲೀನಾಗಿ ತೋರಿಸ್ಬಿಡ್ತೀನಿ ಕಾಸು ಮಾಲ ಮತ್ತು ಪದಕ ಚೈನು ಓಲೆನ. ಇದಕ್ಕೆ ನಿಮ್ಗೆ ಡಿಸೈನ್ ಏನಾದರೂ ಬೇಕು ಅನ್ನೋದಾದರೆ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ರೆ ಆಯಿತು. ಆರಾಮ್ಸೆ ನೀವು ಅವ್ರಿಗೆ ತೋರಿಸ್ಬೋದು. ನೋಡ್ತಾ ಇರ್ಬೋದು. ಅಂದರೆ ಇದು ನಮಗೆ ಫೋನಲ್ಲಿ ಒಂದು ಸ್ವಲ್ಪ ದಪ್ಪಕ್ಕೆ ಕಾಣಿಸುತ್ತೆ ಅಂದ್ಕೊಳ್ತೀನಿ. ಅಂದರೆ ಅಷ್ಟು ದಪ್ಪ ಇಲ್ಲ, ಮೀಡಿಯಮ್ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ, ಆ ಥರ ಬರುತ್ತೆ. ಇದಕ್ಕೆಲ್ಲನೂ ಫುಲ್ಲು ರೆಡ್ ಸ್ಟೋನೇ ಬಂದಿದೆ. ಮತ್ತು ಲಕ್ಷ್ಮಿ ಕೆಳಗಡೆ ಇನ್ನೊಂದು ಕಾಸು ಒಳಗಡೆ ಲಕ್ಷ್ಮಿ ಅನ್ನೋದು ಕೊಟ್ಟಿದ್ದಾರೆ. ಅದೊಂದು ಸ್ವಲ್ಪ ತುಂಬ ಹೈಲೈಟಾಗಿ ಕಾಣ್ತಾ ಇದೆ. ಇನ್ನು ಈ ಪದಕದ ಚೈನಂತೂ ಅದು ಮುತ್ತು ಬಂದಿರೋದಕ್ಕೆ ಎಲ್ಲರೂ ಕೇಳಿದ್ರು, ಇದು ಗೋಲ್ಡಾ ಏನು ಅಂತೇಳಿ. ನಾನು ಎಲ್ಲರಿಗೂ ಹಂಗೆ ಹೇಳಿದೆ, ಇದು 1 ಗ್ರಾಮ್ ಗೋಲ್ಡು ಅಂತ ಹೇಳಿ. ನೋಡಿರಿ, ಆಲ್ರೆಡಿ ಒಂದು ಸ್ಟೋನ್ ಅನ್ನೋದು ಈ ಮಕ್ಕಳು ಎತ್ಕೊಂಡಿರ್ತಾರಲ್ವ, ಬೀಳಿಸ್ಬಿಡ್ತಾರೆ ನಾವೇನಾದರೂ ಎತ್ತಿಡಬೇಕಾದ್ರೆ ಇಂಥ ಟೈಮಲ್ಲಿ. ಈ ಪಿಕಾಕ್ ಡಿಸೈನ್ ಅಂತೂ ತುಂಬಾ ಹೈಲೈಟಾಗಿ ಕಾಣ್ತಾ ಇತ್ತು. ಮತ್ತು ಇದನ್ನು ಹೇಗೆ ನಾವು ಇಡೋದು ಅನ್ನೋದಾದರೆ, ನಮಗೆ ಅಂಗಡಿಯಲ್ಲಿ ಒಂದು ಕವರ್ ಅನ್ನೋದು ಅವರು ಕೊಟ್ಟಿರ್ತಾರೆ. ಆ ಕವರ್ ಜೊತೆನೇ ನಾವು ಅದಕ್ಕೆ ನಾನು ಅದೇ ಉಕ್ ಥರ ಬರುತ್ತೆ ನೋಡಿ ದಾರ, ಅದನ್ನ ಇಸ್ಕೊಂಡಿದ್ದೆ ನಾನು. ಚೈನ್ ಬೇಡ ಅಂತ ಹೇಳಿಬಿಟ್ಟು, ಅದು ಚೈನು ಚೆನ್ನಾಗಿರಲಿಲ್ಲ, ಒಂದು ಸ್ವಲ್ಪ ಈ ಇದ್ರ ಥರ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟು ಚೈನ್ ಬೇಡ ನನಗೆ ಉಕ್ಕೆ ಕೊಡಿ ಅಂತ ಹೇಳಿ ಅವ್ರು ಹೇಳಿದ್ರು. ಉಕ್ಕನ್ನ ತೆಗ್ದಿಟ್ಬಿಡಿ, ಆವಾಗ ಬೆಳ್ಳಿ ಎಲ್ಲ ಸವಿಯೋದಿಲ್ಲ. ಒಂದು ಕವರಲ್ಲಿ ಅವ್ರು ಏನು ಕೊಟ್ಟಿರ್ತಾರೆ ಬೆಳ್ಳಿ ಅಂಗಡಿಯಲ್ಲಿ ಕವರು, ಆ ಕವರಲ್ಲಿ ಗಾಳಿ ಹೋಗದಿರೋ ಥರ ನಾವು ಪ್ಯಾಕ್ ಮಾಡಿ ಇಟ್ಬಿಟ್ರೆ ನಮಗೆ ಕಲರು ಶೇಡು ಇದ್ಯಾವುದೇನು ಹಾಳಾಗೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ತೋರ್ಸೋಕ್ಕಂತ ಹೇಳಿ ಈ ರೀತಿ ಓಪನ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಡಿಸೈನ್ ಹೇಗಿದೆ, ಡಿಸೈನ್ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ನಾನು ಇದಕ್ಕಿನ್ನೂ ನಿಮಗೇನು ಡೌಟ್ ಇದ್ದರೂ ನಾನು ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಕ್ಲಿಯರ್ ಮಾಡ್ತೀನಿ ನಾನು. ಫುಲ್ಲು ಈ ಒಂದು ಸೆಟ್ ಈ ಥರ ಇದೆ. ಈ ಎರಡಕ್ಕೂ ಅಷ್ಟೇ ಮ್ಯಾಚ್ ಆಗ್ತಾಯಿತ್ತು, ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಸರಿ ನಾನು ಬೇರೆ ಥರ ಹಾಕ್ಕೊಳ್ಬೇಕು ಅಂತ ಹೇಳಿ ಫೈನಲಿ ನಾಮಕರಣಕ್ಕೆ ಅಂತ ಹೇಳಿ ಈ ಒಂದು ಕಾಸು ಮಾಲನ ನಾನು ತಗೊಂಡಿದ್ದು. ಇನ್ನು ಪದಕ ಚೈನ್ ಬಂದುಬಿಟ್ಟು ಅಮ್ಮನಿಗೆ ಅಂತ ನಾನು ಕೊಡಿಸಿದ್ದೆ, ಅದನ್ನು ನಾನು ಹಾಕ್ಕೊಂಡಿದ್ದೆ, ಅವರು ಹಾಕ್ಕೊಳ್ತಾರೆ. ಓಲೆನೂ ಅಷ್ಟೇ. ಓಲೆ ಡಿಸೈನ್ ಬೇಕಾ ಅಂತಂದರೆ ನೀವೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಲೆ ಅಂತೂ ಸೂಪರಾಗಿರುತ್ತೆ, ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಎಷ್ಟು ನೀಟಾಗಿ ಆ ಒಂದು ಡಿಸೈನ್ ಮಾಡಿದ್ದಾರೆ ಅಂದರೆ ಅಷ್ಟೇ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಇವಾಗ 11,400 ಇವತ್ತಿನ ಚಿನ್ನದ ರೇಟ್ ಇದೆ. ನಾವು ಚಿನ್ನದಲ್ಲಿ 51 ಗ್ರಾಮ್ಗೆ ನಾವು ಮಾಡಿಸ್ತೀವಿ ಅಂತಂದರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿ. ನಾವು ಒಂದು ಸ್ವಲ್ಪ ದೊಡ್ಡದಾಗಿ ಆಸೆ ಪಟ್ಟಾಗ ನಮ್ಮ ಬಜೆಟ್ಗೆ ಏನು ಬರುತ್ತೋ ಅದರಲ್ಲಿ ಇಸ್ಕೊಳ್ಳೋದು ತುಂಬಾ ತೃಪ್ತಿ ಕೊಡುತ್ತೆ. ನನಗೆ ಚಿನ್ನದಲ್ಲಿಲ್ಲ ಅಂತಂದ್ರೂ ಚಿನ್ನದ ಆಲ್ರೆಡಿ ಒಂದು ಸೆಟ್ ಇದೆ, ಇದು ಬೆಳ್ಳಿದ್ರಲ್ಲಿ ಒಂದು ಸೆಟ್ ಇರಲಿ ಅಂತ ಹೇಳಿಬಿಟ್ಟು ನಾನು ತಗೊಂಡಿದ್ದಾಯಿತು, ಹಾಕ್ಕೊಂಡು ಖುಷಿಪಟ್ಟಿದ್ದಾಯಿತು. ಈಗ ಅದನ್ನು ಸೇಫಾಗಿ ಎತ್ತಿಡಬೇಕು ಅಷ್ಟೇ. ಈ ಓಲೆ ಅಂತೂ ಒಂಥರ ಇವಾಗಿನ ಟ್ರೆಂಡ್ ಬಂದುಬಿಟ್ಟು ಜುಮ್ಕಿ ಆ ಥರದ್ದೆಲ್ಲ ಏನಿಲ್ಲ, ಒಂದೇ ಒಂದು ಓಲೆ ಅಗಲಕ್ಕಿರುವಂಥದ್ದು ಡಿಸೈನ್ ಆಗಿರುವಂಥದ್ದು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಸೆಟ್ಟೆಲ್ಲ ಹೇಗಿದೆ, ನಿಮ್ಗೆ ಚೆನ್ನಾಗಿತ್ತು ಅಂದರೆ ಪ್ಲೀಸ್ ಬಂದು ಲೈಕನ್ನು ಮಾಡಿ. ಇನ್ನಷ್ಟು ವೀಡಿಯೋಸ್ ನಿಮಗೆ ಬೇಕು ಇಲ್ಲ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದಾದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಯಾಕಂತಂದರೆ ನನ್ನ ಹತ್ರ ಒಂದು ಚಿಕ್ಕ ಪಾಪು ಇರೋದರಿಂದ ತುಂಬ ಕಷ್ಟ ಅನಿಸುತ್ತೆ ನನಗೆ ಈ ನಡುವೆ. ಇಲ್ಲ
ನಾನು ಹಿಂಗೆ ಇದ್ದರೆ ಏನೂ ನನಗೆ ಅನ್ಸೋದಿಲ್ಲ, ನಾನೇನಾದರೂ ಮಾಡಬೇಕು ಅಂತ ಹೇಳಿ ಮತ್ತೆ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಚಿಕ್ಕ ಮಗು ಇಟ್ಕೊಂಡು ವ್ಲಾಗ್ಸ್ ಮಾಡೋದಂದರೆ ತುಂಬ ಕಷ್ಟ. ಅದರಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಬೇರೆ. ಅಯ್ಯೋ ಸಾಕಾಗ್ಬಿಡುತ್ತೆ ನನಗಂತೂ. ಅವ್ರನ್ನ ಒಬ್ಬರನ್ನ ಸ್ಕೂಲಿಗೆ ಕಳಿಸ್ಬೇಕು, ಇನ್ನೊಬ್ಬರನ್ನ ಮನೆಯಲ್ಲಿ ಜೋಪಾನವಾಗಿ ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಈ ವ್ಲಾಗಲ್ಲೇ ನಿಮಗೆ ಹೇಳ್ಬಿಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇಲ್ಲ ನಿಮಗೆ ನನ್ನ ಡೈಲಿ ವ್ಲಾಗ್ಸ್ ನೋಡಬೇಕು ಅಂತಂದರೆ ನೀವು ಲೈಕ್ ಮಾಡಿ, ಆಗ ನನಗೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ನನ್ನ ವ್ಲಾಗ್ಸ್ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಮತ್ತು ಸಿಗೋಣ ಮುಂದಿನ ವ್ಲಾಗಲ್ಲಿ. ಟಾಟಾ, ಬಾಯ್.